ನಮಸ್ಕಾರ. ನಿನ್ನೆಯಷ್ಟೇ ಖಿಲಾಡಿ ಕಿಟ್ಟಿ ಚಿತ್ರದ ರಿಲೀಸ್ ಆಗಿದೆ. ನಿಮ್ಮಿಂದ ಉತ್ತಮ ಪ್ರತಿಕ್ರಿಯೆಯನ್ನೂ ಸಿಕ್ಕಿದೆ. ಫಿಲ್ಮ್ ನೋಡಿ ಎಂಜಾಯ್ ಮಾಡಿದಿರಿ. ನಾನು ಅದೇ ಖುಷಿಯ ಗುಂಗಿನಲ್ಲಿದ್ದೀನಿ. ಇದೇ ಖುಷಿಯಲ್ಲಿ ಬೆಂಗಳೂರು ಸುದ್ದಿ ತಿಳಿಸೋಕೆ ಬಂದಿದ್ದೇನೆ. ನಾನು ನಿವೇದಿತಾ. ಎಲ್ಲದಕ್ಕೂ ಮೊದಲು ನೋಡೋಣ ಹೆಡ್ಲೈನ್ಸ್. ನ್ಯಾಯದ ಪರ ಹೋರಾಡುವವಳೇ ಅನ್ಯಾಯಕ್ಕಿಳಿದು ಕಕ್ಷಿದಾರನಿಂದಲೇ ದರೋಡೆ ಮಾಡಿಸಿದ್ಲು. ಕೊನೆಗೂ ಪೊಲೀಸ್ ಬಲೆಗೆ ಬಿದ್ದಳು ವಕೀಲೆ. ನಗರದ ಗೋಡೆ ಮೇಲೆ ಪೋಸ್ಟರ್ಗಳ ಹಾವಳಿ. ಭಿತ್ತಿಪತ್ರ ಅಂಟಿಸುವವರ ವಿರುದ್ಧ ಬಿಬಿಎಂಪಿ ದಾಳಿ. ಸೌಂದರ್ಯ ಹಾಳು ಮಾಡುವವರಿಗೆ ಕಾದಿದೆ ಭಾರೀ ದಂಡ. ಜೋರಾಗಿ ಸಾಗಿದೆ ಕಾರಿನ ಕೂಲಿಂಗ್ ಪೇಪರ್ ತೆಗೆಯೋ ಕಾರ್ಯ. ಪೊಲೀಸರಿಂದಲೇ ಆಗಿದೆ ಪರಿಸರ ಮಾಲಿನ್ಯ. ಸ್ವಲ್ಪನೂ ತಲೆ ಕೆಡಿಸಿಕೊಂಡಿಲ್ಲ ಬಿಬಿಎಂಪಿ. ಅವಧಿ ಮುಗಿದರೂ ಹೋಗಿಲ್ಲ ಅಧಿಕಾರದ ದಾಹ. ಕಡಿಮೆಯಾಗಿಲ್ಲ ಹಿಂದಿನ ಸ್ಥಾನದ ಮೇಲಿನ ಮೋಹ. ಬದಲಾಗಿಲ್ಲ ಮಾಜಿ ಕಾರ್ಪೊರೇಟರ್ ಮನೆ ಮುಂದಿನ ಬೋರ್ಡ್. ಕಷ್ಟಪಟ್ಟರೆ ಮಾತ್ರ ಸಿಗುತ್ತೆ 2 ತುತ್ತು. ಬದುಕಿಗಾಗಿ ಇವರು ಮಾಡ್ತಾರೆ ಭಾರೀ ಕಸರತ್ತು. ಇಲ್ಲಿದೆ ನೋಡಿ ಸಾಹಸಿಗಳ ಜೀವನಗಾಥೆ. ನ್ಯಾಯದ ಪರ ಹೋರಾಡೋದು ವಕೀಲರ ಕೆಲಸ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಇಲ್ಲೊಬ್ಬ ವಕೀಲೆ ತನ್ನ ಕಕ್ಷಿದಾರನ ಮೂಲಕವೇ ದರೋಡೆ ಮಾಡಿಸಿದ್ದಾಳೆ. ಅದರ ಮಾಡಿದ ತಪ್ಪು ಪೊಲೀಸರಿಗೆ ಗೊತ್ತಾಗಿದ್ದು ಆರೋಪಿಗಳನ್ನು ಬಂಧಿಸಿದ್ದಾರೆ. ವಕೀಲರು ಕಕ್ಷಿದಾರರ ಬಳಿ ಹಗಲು ದರೋಡೆ ಮಾಡ್ತಾರೆ ಅಂತ ಎಲ್ಲರೂ ತಮಾಷೆ ಮಾಡ್ತಿರ್ತಾರೆ. ಆದರೆ ಇಲ್ಲೊಬ್ಬಳು ಈ ಮಾತನ್ನ ನಿಜ ಮಾಡೋದಕ್ಕೆ ಹೊರಟಿದ್ದಾಳೆ. ವೃತ್ತಿಯಲ್ಲಿ ವಕೀಲೆಯಾದರೂ ಕಳ್ಳತನ ಹಾಗೂ ಸುಲಿಗೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಹೌದು, ವರುಣಶ್ರೀ ಚೆನ್ನೈ ಹೈಕೋರ್ಟ್ನ ವಕೀಲೆ. ತನ್ನ ಕಕ್ಷಿದಾರನಾದ ಮಂಜುನಾಥ್ ಅಲಿಯಾಸ್ ಡೆಕ್ ಮಂಜಾ ಎಂಬಾತನನ್ನ ಚೆನ್ನೈಗೆ ಕರೆಸಿಕೊಂಡಿದ್ದಳು. ಈತನ ಮೂಲಕ ಬೆಂಗಳೂರಿನ ಹನುಮಂತನಗರದಲ್ಲಿರೋ ತನ್ನ ಸಂಬಂಧಿಕರಾದ ತೇಜಸ್ವಿ ಎಂಬುವರ ಮನೆ ದರೋಡೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ಲು. ವಿದೇಶಕ್ಕೆ ತೆರಳಿದ್ದ ತೇಜಸ್ವಿ ಮನೆಗೆ ಮಂಜುನಾಥ್ ತನ್ನ ಸಹಚರರಾದ ರವಿ ಹಾಗೂ ರಾಮಕೃಷ್ಣಾಚಾರಿ ಜೊತೆ ಸೇರಿ ಕನ್ನ ಹಾಕಿದ್ದ. ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ದೋಚಿದ್ದ. ಕಳ್ತನ ಆದಾಗ ಅಷ್ಟೊಂದು ಬೇಜಾರಾಗಲಿಲ್ಲ. ಸಂಬಂಧಿಕರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾದಾಗ ಪೊಲೀಸ್ನವರೆಲ್ಲ ತಿಳಿಸಿದ ಮೇಲೆ ತುಂಬ ಬೇಜಾರಾಗಿ ಇವತ್ತು ಪ್ರಾಪರ್ಟಿ ಸಿಕ್ಕಿದೆ. ಭಾಳ ಖುಷಿ ಆಗ್ತದೆ ಸರ್, ಪ್ರಾಪರ್ಟಿ ಸಿಕ್ಕಿದೆ. ಮಂಜುನಾಥ್ ವರುಣಶ್ರೀ ಕೆರಿಯರ್ನ ಮೊಟ್ಟ ಮೊದಲ ಕಕ್ಷಿದಾರನಾಗಿದ್ದಂತೆ. ಈತನಿಗೆ ವರುಣಶ್ರೀ ಜೈಲಿನಿಂದ ಹೊರಬರೋದಕ್ಕೆ ಸಹಾಯ ಮಾಡಿದ್ಲು. ಯಾವಾಗ ಮಂಜುನಾಥ್ ಸಿಕ್ಕಿಬಿದ್ನೋ ಆಗ ಈಕೆಯ ಅಸಲಿ ಬಣ್ಣ ಬಯಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು 55 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. 57 ಲಕ್ಷದಷ್ಟು ಪ್ರಾಪರ್ಟಿ ರಿಕವರಿ ಆಗಿದೆ. ಮತ್ತು ಇದಲ್ಲದೆ ಇನ್ನು ಒಟ್ಟು 10 ಕೇಸ್ಗಳು ಇವರು ಮಾಡಿರ್ತಕ್ಕಂಥ ಪ್ರಕರಣಗಳು ಪತ್ತೆ ಆಗಿದ್ದಾವೆ. ಒಂದು ಒಳ್ಳೆಯ ಕಾರ್ಯ ಮಾಡಿದ್ದಾರೆ. ಇದು ಮಾಡಬೇಕಾದ್ರೆ ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಸುಮಾರು 10-11 ದಿನ ನಮ್ಮ ಅಧಿಕಾರಿಗಳು ಚೆನ್ನೈನಲ್ಲಿ ಇದ್ದು ಅದನ್ನೆಲ್ಲ ವಾಚ್ ಮಾಡಿ ಮತ್ತು ಇಲ್ಲೂ ಸಹ ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ವಕೀಲೆ ವರುಣಶ್ರೀ ಜೊತೆ ಗಂಡ ಜಯಪ್ರಭಾಕರ್ ಕೂಡ ಇದರಲ್ಲಿ ಭಾಗಿಯಾಗಿರೋ ವಿಚಾರ ಬಾಯ್ಬಿಟ್ಟಿದ್ದಾರೆ. ಸದ್ಯ ತಲೆಮರೆಸಿಕೊಂಡಿರೋ ವಕೀಲೆಯ ಪತಿರಾಯನಿಗಾಗಿ ಬಲೆ ಬೀಸಿದ್ದಾರೆ. ನಾಗೇಂದ್ರ ಬಾಬು, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರು ದಿನದಿಂದ ದಿನಕ್ಕೆ ತನ್ನ ಸೌಂದರ್ಯ ಕಳೆದುಕೊಳ್ಳುತ್ತಿದೆ. ಇಲ್ಲಿನ ಗೋಡೆಗಳ ಮೇಲೆ ಎಲ್ಲಿ ನೋಡಿದ್ರೂ ಪೋಸ್ಟರ್ಗಳಿದ್ದೇ ಕಾರುಬಾರು. ಇದನ್ನು ತಡೆಯಲು ಬಿಬಿಎಂಪಿ ಮುಂದಾಗಿದೆ. ಇದು ನಿಮ್ಮ ನಗರ. ಸುಂದರವಾಗಿಡಿ, ಸ್ವಚ್ಛವಾಗಿಡಿ. ಇಂಥ ಗೋಡೆ ಬರಹಗಳು ಎಲ್ಲೆಡೆ ನಮ್ಮ ಕಣ್ಣಿಗೆ ಬೀಳುತ್ತೆ. ಆದರೆ ಅದೇ ಗೋಡೆಗೆ ಸಿನಿಮಾ ಪೋಸ್ಟರ್ ಅಂಟಿಸಿ ನಗರದ ಅಂದವನ್ನು ಹಾಳು ಮಾಡೋ ಕಾರ್ಯ ನಡೀತಾನೇ ಇದೆ. ಸಿನಿಮಾ ಪೋಸ್ಟರ್ ಹಾವಳಿಯಿಂದ ಬೇಸತ್ತ ಬಿಬಿಎಂಪಿ ಈಗ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದೆ. ಆರಂಭವೋ ಎಂಬಂತೆ ಮಾಜಿ ಉಪಮಹಾಪೌರ ಹರೀಶ್ ಕಿಲಾಡಿ ಕಿಟ್ಟಿ ನಿರ್ಮಾಪಕರ ವಿರುದ್ಧ ದೂರು ದಾಖಲಿಸಿದ್ದಾರೆ. ಅದು PG ಹಾಸ್ಟೆಲ್ ಇರ್ಬೋದು, ಪ್ಲೇ ಹೋಮ್ಸ್ ಇರ್ಬೋದು, ನಮ್ಮ ಚಲನಚಿತ್ರ ಭಿತ್ತಿಪತ್ರಗಳಿರ್ಬೋದು, ಅಂಥ ಸುಮಾರು 22 ವ್ಯಕ್ತಿಗಳ ಮೇಲೆ
ಕರ್ನಾಟಕ ಓಪನ್ ಪ್ಲೇಸ್ ಡಿಸ್ಫಿಗರ್ಮೆಂಟ್ ಆ್ಯಕ್ಟ್ ಮುಖಾಂತರ ನಮ್ಮ 2 ಠಾಣೆಗಳಲ್ಲಿ, ಅದು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆ ಮತ್ತು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಸುಮಾರು 22 ಕೇಸ್ಗಳನ್ನ ನಾವೀಗ ರಿಜಿಸ್ಟರ್ ಮಾಡಿದ್ದೀವಿ. ಬರೀ ಸಿನಿಮಾ ವಿರುದ್ಧ ಅಷ್ಟೇ ಅಲ್ಲ, ಕಿಡ್ಜಿ ಸ್ಕೂಲ್, ದೀಕ್ಷಾ ಎಂಟರ್ಪ್ರೈಸಸ್ ಸೇರಿದಂತೆ 22 ಸಂಸ್ಥೆಗಳ ವಿರುದ್ಧ ಕೇಸ್ ದಾಖಲಾಗಿದೆ. ನಗರದ ಸೌಂದರ್ಯ ಹಾಳು ಮಾಡೋ ಇಂಥ ಪೋಸ್ಟರ್ ಹಾವಳಿ ತಡೆಗಟ್ಟೋದಕ್ಕೆ ಎಲ್ಲ ಅಗತ್ಯ ಕ್ರಮ ಕೈಗೊಳ್ಳೋದಾಗಿ ಬಿಬಿಎಂಪಿ ಆಡಳಿತ ಪಕ್ಷದ ನಾಯಕ ನಾಗರಾಜ್ ಹೇಳಿದ್ದಾರೆ. ಸೌಂದರ್ಯಕ್ಕೆ ಹಾಳು ಮಾಡುವಂಥ ಜಾಹೀರಾತುಗಳನ್ನ ಎಲ್ಲಂದರಲ್ಲಿ ಬೆಂಗಳೂರಲ್ಲಿ ಮರಗಳ ಗಿಡಗಳ ಮೇಲೆ, ಬೋರ್ಡ್ಗಳ ಮೇಲೆ, ಎಲ್ಲ ಗೋಡೆಗಳ ಮೇಲೆ ಈ ಕಡೆ ಈ ಥರ ಎಲ್ಲ ಅಂಟಿಸ್ತಾ ಇದ್ದಾರೆ. ಏನು ಆರ್ಡ್ರ್ ಇಲ್ದಿರ ಅಂಟಿಸಿರ್ತಾರೆ ಅಂಥವ್ರ ಮೇಲೆ ನಾವು ಖಂಡಿತ ಒಂದು ನಿರ್ಣಯ ಮಾಡಿ ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸೋಕ್ಕೆ ನಾವು ಈ ಸತಿ. ನಿಮಗೆ ಪ್ಯಾನ್ ಕಾರ್ಡ್ ಬೇಕಾ? ತುರ್ತಾಗಿ ಕೆಲಸಗಾರರು ಬೇಕಾಗಿದ್ದಾರೆ ಅಂತೆಲ್ಲ ಭಿತ್ತಿ ಪತ್ರಗಳನ್ನು ಅಂಟಿಸುವವರ ವಿರುದ್ಧವೂ ಕಠಿಣ ಕ್ರಮ ಕೈಗೊಳ್ಳಲು ಬಿಬಿಎಂಪಿ ಚಿಂತನೆ ನಡೆಸಿದೆ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಎಲ್ಲ ನಮ್ಮದೇ ಪೋಸ್ಟರ್, ವೆರಿ ಸಾರಿ. ಎನಿವೇಸ್, ನೆಕ್ಸ್ಟ್ ನ್ಯೂಸ್. ಬೆಂಗಳೂರಲ್ಲಿ ಯಾವ ರೀತಿಯ ಮಾಲಿನ್ಯ ಕಮ್ಮಿ ಇದೆ ಹೇಳಿ? ನೆಲ, ಜಲ, ಗಾಳಿ ಎಲ್ಲವೂ ಮಲಿನವಾಗಿದೆ. ಈಗ ಇರೋದು ಸಾಲದು ಅಂತ ಪೊಲೀಸರು ಕಾರುಗಳ ಕೂಲಿಂಗ್ ಪೇಪರ್ಗಳನ್ನು ಎಸೆದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತಿದ್ದಾರೆ. ಎಲ್ಲಿ ನೋಡಿದ್ರಲ್ಲಿ ಕೂಲಿಂಗ್ ಪೇಪರ್ಗಳು, ಫುಟ್ಪಾತ್ ಬದಿಯಲ್ಲಿ, ಮರಗಳ ಬುಡದಲ್ಲಿ, ಹೀಗೆ ಎಲ್ಲಿ ಕಣ್ಣು ಹಾಯಿಸಿದ್ರೂ ಕಾರುಗಳಿಂದ ತೆಗೆದ ಕೂಲಿಂಗ್ ಪೇಪರ್ಗಳು ಕಣ್ಣಿಗೆ ಬೀಳ್ತಿವೆ. ಸರ್ಕಾರದ ಆದೇಶದ ಮೇರೆಗೆ ಸಂಚಾರಿ ಪೊಲೀಸರು ಎಲ್ಲ ಕಾರುಗಳ ಕೂಲಿಂಗ್ ಪೇಪರ್ ತೆಗೆಯೋ ಕಾರ್ಯ ಮಾಡ್ತಿದ್ದಾರೆ. ಆದೇಶ ಪಾಲನೆಯೇನೂ ಆಗ್ತಿದೆ. ಆದ್ರೆ ಕಾರುಗಳಿಂದ ತೆಗೆಯಲಾಗೋ ಕೂಲಿಂಗ್ ಪೇಪರ್ಗಳು ಎಲ್ಲೆಂದರಲ್ಲಿ ಹಾರಾಡ್ತಿದೆ. ಇದರಿಂದ ಮತ್ತಷ್ಟು ಪರಿಸರ ಮಾಲಿನ್ಯ ಉಂಟಾಗ್ತಾ ಇದೆ. ಇನ್ನೂ ಆಘಾತಕಾರಿ ಅಂಶ ಅಂದ್ರೆ ಈ ಟಿಂಟೆಡ್ ಫಿಲ್ಮ್ ಅಂದ್ರೆ ಕೂಲಿಂಗ್ ಪೇಪರ್ಗಳನ್ನ ತೆಗೆಯೋ ಪೊಲೀಸರು ಬೆಂಕಿ ಹಚ್ಚಿ ಸುಟ್ಟು ಹಾಕ್ತಿದ್ದಾರೆ ಅನ್ನೋದು. ಪೊಲೀಸರು ತೆಗೆಯೋದು ರೂಲ್ಸ್ ಪ್ರಕಾರ ತೆಗಿತಾರೆ. ಆಮೇಲೆ ಕಾನೂನು ಪ್ರಕಾರ ಅದು ಮಾಡಲೇಬೇಕಲ್ವ. ಆಮೇಲೆ ಲಾಸ್ಟಲ್ಲಿ ತೆಗೆದ ಮೇಲೆ ಬೆಳಗ್ಗೆ ಬಂದು ಬೆಂಕಿ ಹಚ್ಚಿಬಿಡ್ತಾರೆ. ಪರಿಸರಕ್ಕೂ ಇದಾಗುತ್ತೆ, ಮಾಲಿನ್ಯ ಬೇರೆ ಆಗುತ್ತೆ. ಈ ಪೇಪರ್ಗಳನ್ನ ಸುಟ್ಟು ಹಾಕೋದ್ರಿಂದ ಈ ಪೇಪರ್ನಲ್ಲಿರುವ ಇಮ್ಯುನೋ ಈಸ್ಟರ್ ಅನ್ನೋ ರಾಸಾಯನಿಕ ಅಂಶ ಗಾಳಿಯಲ್ಲಿ ಸೇರಿ ಪರಿಸರವನ್ನ ಮಲಿನಗೊಳಿಸುತ್ತೆ. ಅಷ್ಟೇ ಅಲ್ಲ, ಈ ಕೂಲಿಂಗ್ ಪೇಪರ್ ಪ್ಲಾಸ್ಟಿಕ್ನಿಂದ ಮಾಡಲಾಗಿದ್ದು ಅದನ್ನ ಸುಟ್ಟಾಗ ಹೊರಬರುವ ಡೈಆಕ್ಸಿನ್ನಿಂದ ಕೂಡಿದ ಹೊಗೆ ಕ್ಯಾನ್ಸರ್ ಹಾಗೂ ಹಾರ್ಮೋನ್ ಸಂಬಂಧಿತ ಕಾಯಿಲೆಗಳಿಗೆ ಕಾರಣವಾಗುತ್ತೆ. ಏನು ಮೇಡಮ್, ಅಲ್ಲಿ ರೋಡಲ್ಲಿ ಹಾಕ್ತಾರೆ ಕೆಲವಷ್ಟೊಂದು ತಗೊಂಡಾಗ ಅಲ್ಲಿ ಸುಟ್ಟು ಹಾಕಿದ್ದಾರೆ ನೋಡಿ. ಇದೆಲ್ಲ ಪೊಲ್ಯೂಷನ್ ಭಾಳ ಇದಾಗ್ತದೆ, ತೊಂದರೆ ಆಗ್ತಾಯಿದೆ, ಓಡಾಡೋದು ತೊಂದರೆ ಆಗ್ತದೆ, ತುಂಬ ಹೊಗೆ ಬರ್ತಾ ಇರ್ತೈತೆ. ಜೊತೆಗೆ ವಾಕ್ ಮಾಡೋರು ಬೆಳಗ್ಗೆ ಎದ್ದು ಶುಗರ್ ಪೇಷಂಟ್, BP ಪೇಷಂಟ್ಸ್ ಎಲ್ಲ ವಾಕ್ ಮಾಡಿರ್ತಾರೆ, ಅವರಿಗೆಲ್ಲ ತುಂಬ ತೊಂದರೆ ಆಗ್ತಿರ್ತದೆ. ಇಷ್ಟೆಲ್ಲ ದುಷ್ಪರಿಣಾಮಗಳನ್ನ ಹೊಂದಿರುವ ಈ ಕೂಲಿಂಗ್ ಪೇಪರ್ಗಳನ್ನ ಹೇಗೆಂದ್ರೆ ಹಾಗೆ ಪೊಲೀಸರು ವಿಲೇವಾರಿ ಮಾಡ್ತಿದ್ದಾರೆ. ಇದರ ವೈಜ್ಞಾನಿಕ ವಿಲೇವಾರಿ ಬಗ್ಗೆ ಬಿಬಿಎಂಪಿ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಚಿಂತೆ ಮಾಡಿಲ್ಲ ಅನಿಸಿದೆ. ಇಂಟಿಮೇಷನ್ ಮಾತ್ರ ಕೊಟ್ಟಿದ್ರು ಪೇಪರಲ್ಲಿ, ಈ ಥರ ಎಲ್ಲರೂ ಫಿಲ್ಮ್ ತೆಗೀರಿ ಅಂತ, ಮತ್ತು ಸೆಂಟರ್ ಸಹಾಯ ಕೊಟ್ಟಿದ್ರು ಎಲ್ಲೆಲ್ಲಿ ತೆಗಿತಿದ್ದಾರೆ ಅಂತ. ಅದಾದಮೇಲೆ ಅದು ಹೆಂಗೆ ಡಿಸ್ಪೋಸ್ ಮಾಡೋದು ಅದ್ರ ಬಗ್ಗೆ ಎಲ್ಲೂ ಇನ್ಫಾರ್ಮೇಷನ್ ತಿಳಿದಿತ್ತಿಲ್ಲ. ಬಹಳ ಬೇಜಾರಾಗ್ತಾ ಇದೆ. ಈ ಥರ ಎನ್ವೈರನ್ಮೆಂಟ್ ಕೆಟ್ಟು ಹೋದರೆ ನಮಗೂ ಬೇಜಾರಾಗುತ್ತೆ. ಒಟ್ನಲ್ಲಿ ಕೂಲಿಂಗ್ ಪೇಪರ್ನಿಂದ ಎಷ್ಟೆಲ್ಲ ಅವಾಂತರ ಆಗ್ತಿದೆ ಅನ್ನೋ ಸತ್ಯ ಈಗ ಗೊತ್ತಾಗಿದೆ. ಆದ್ರೆ ಇಂತಹ ಬುದ್ಧಿಗೇಡಿತನಕ್ಕೆ ಕೈ ಹಾಕಿರೋದು ನಮ್ಮ ಪೊಲೀಸರು ಅನ್ನೋದು ವಿಷಾದಕರ ಸಂಗತಿ. ಇನ್ನಾದರೂ ಈ ಕೂಲಿಂಗ್ ಪೇಪರ್ನ ವೈಜ್ಞಾನಿಕ ವಿಲೇವಾರಿ ಬಗ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಗಂಭೀರವಾಗಿ ಯೋಚಿಸೋ ಅಗತ್ಯವಿದೆ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರು ಫಸ್ಟ್ನಲ್ಲಿ ಈಗ ಮೊದಲನೇ ಬ್ರೇಕ್.